ನವೀನ, ನನಗೆ ಸರಿ ಎನಿಸಿದ 4 ಮಾತು ಹೇಳ್ತೀನಿ. ಒಮ್ಮೆ ಮಾಡಿದ ತಪ್ಪು ಮತ್ತೆ ಮಾಡಬಾರ್ದು. ನೀನು ಈಗ ಮನೆ ಬದಲಾಯಿಸೋದ್ರಿಂದ ದೊಡ್ಡ ತೊಡಕು ಇದೆ. ನೀರದಾಗೆ ಇಷ್ಟವಾಗೋಲ್ಲ. ಇವಳು ನಿನ್ನ ನಡುವೆ ನೇರವಾಗಿ ಘರ್ಷಣೆ ಶುರುವಾಗುತ್ತೆ ಎಚ್ಚರಿಸಿದರು. ಆರಾಮವಾಗಿ ನಕ್ಕು ಬಿಟ್ಟ. ಅವನಿಗೆ ತಾನು ಮಾಡಿದ ತಪ್ಪು ಬ್ರಹ್ಮಾಂಡವಾಗಿ ಕಾಣುತ್ತಿತ್ತು. ಈಗ ಸ್ವಲ್ಪ ಬಿಗಿ ಧೋರಣೆ ಅನುಸರಿಸಿದ್ದರೆ ಜೀವನ ಪೂರ್ತಿ ನರಳಬೇಕೆಂದು ಅವನಿಗೆ ಗೊತ್ತು. ಅಲ್ಲೇ ತಂದೆಯ ಪಕ್ಕ ಕೂತು, ಅಪ್ಪ ಒಂದು ಮಾತು ಕೇಳಾ? ವರ್ಷಗಟ್ಟಲೆ ಜಡಿಮಳೆ ಹಿಡಿದರೆ ಹೇಗೆ? ಭೂಮಿನ ತೋಯಿಸೋಕೆ ವರ್ಷ ಅನಿವಾರ್ಯ, ಅದಿಲ್ಲದೆ ಬದುಕಿಲ್ಲ. ಆದರೆ ವರ್ಷಾನುಗಟ್ಟಲೆ ದಿನದ 48 ಗಂಟೆಗಳು ಜಡಿ ಮಳೆ ಸುರಿಯುತ್ತಿದ್ದರೆ ಹೇಗೆ? ಇಲ್ಲ, ಪ್ರಕೃತಿ ದತ್ತವಾದ ಒಂದು ಕಾಲದಲ್ಲಿ ಮಳೆ ಇತಿಮಿತಿಯಾಗಿ ಸುರಿದು ನಂತರ ಶುಭ್ರವಾದ ಆಕಾಶದ ದರ್ಶನವಾದರೆ ಹೇಗೆ? ಇಡೀ ರಾತ್ರಿ ಮಳೆ ಸುರಿದರೂ ಮನುಷ್ಯ ಬೆಳಿಗ್ಗೆ ಸೂರ್ಯನನ್ನು ನೋಡಲು ಹಂಬಲಿಸುತ್ತಾನೆ. ಈಗ ಮೊದಲಿನದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅರ್ಥಗರ್ಭಿತವಾಗಿ ಕೇಳಿದ. ಅವರು ಚಿಂತಿತರಾದರು. ಮಗನ ಒಳತೋಟಿ ಪೂರ್ತಿ ಅರ್ಥವಾಗದಿದ್ದರೂ ಅಷ್ಟಿಷ್ಟು ಅರ್ಥ ಮಾಡಿಕೊಂಡರು. ಆದರೆ ವಿಶ್ಲೇಷಿಸಿದ್ದು ಮಾತ್ರ ಚಾರುಲತಾ. ಯಾರಿಗೂ 24 ಗಂಟೆ ಸುರಿಯೋ ಮಳೆ ಬೇಕಿರೋಲ್ಲ. ನಾವು ಈಗಿನ ಇಲ್ಲಿನ ಪ್ರಕೃತಿಯ ವೈಪರೀತ್ಯಕ್ಕೆ ಒಗ್ಗಿಕೊಂಡಿದ್ದೀವಿ. ಅಂಥ ಏರುಪೇರುಗಳಾದರೆ ಸಾಧ್ಯವಿಲ್ಲ. ತಲೆ ಅಡ್ಡಡ್ಡ ಆಡಿಸಿದಳು. ತಂಗಿಯ ತಲೆ ಕೆದರಿ, ಚಾರು, ಅಪ್ಪ ಎದುರಿಗೆ ಇದ್ದರೂ ಪರವಾಗಿಲ್ಲ. ಲವ್ ಅಂದರೇನು? ನನ್ನ ನೀರದ ಭಯಂಕರವಾಗಿ ಪ್ರೀತಿಸ್ತಾ ಇದ್ದಾಳೆ. ನನ್ನ ನಿಲುವು ಸ್ವಲ್ಪ ಬದಲಾದರೂ ಆತ್ಮಹತ್ಯೆ ಮಾಡ್ಕೋತಾಳೆ ಅಂತ ತಿಳಿದಿದ್ದೆ. ಅದೆಲ್ಲ ಸುಳ್ಳು. ಒಬ್ಬ ಡಾಕ್ಟ್ರು ಗಂಡ ಪುಗಸಟ್ಟೆಯಾಗಿ ಸಿಗ್ತಾನೆ ಅಂತಲೇ ಮನೆಯವರೆಲ್ಲ ಓಲೈಸಿದ್ದು. ಮದುವೆ ಆದಮೇಲೆ ಹೇಗೆ ಬದಲಾಗ್ಬಿಟ್ರು ನೋಡು. ನೀವು ಮನೆ ಬದಲಾಯಿಸ್ತಿದ್ರೆ ತೊಡಕಿಗೆ ಸಿಕ್ಕಿಕೋತೀರಿ ಅಂತ ಅವಳ ಅಣ್ಣನ ಸಲಹೆ. ಸದ್ಯಕ್ಕೆ ಆ ಮಹಾತಾಯಿ ಸಾವಿನ ಡೇಟ್ ಮುಂದಕ್ಕೆ ಹಾಕ್ತಾ ಹೋಗ್ತಾ ಇದ್ದಾಳೆ. ಕೊಣಗಿದ. ತಂದೆಯ ಮುಖ ನೋಡಿದಳು. ಸಪ್ಪಗೆ ಕೂತಿದ್ದರು. ಒಂದು ಕೆಲಸ ಯಾಕೆ ಮಾಡಬಾರ್ದು? ನಾನು ಅಪ್ಪ ಅಲ್ಲೇ ಇದ್ಕೋತೀವಿ. ನೀನು ನೀರದ ಇಲ್ಲಿರಬಹುದು, ಮೆಲ್ಲಗೆ ಪ್ರಸ್ತಾಪಿಸಿದಳು. ಚಪ್ಪಾಳೆ ತಟ್ಟಿದ ಡಾಕ್ಟರ್ ನವೀನ್. ಹೇಗೂ ನನ್ನ ಸಂಪಾದನೆನ ಬಾಡಿಗೆಯಾಗಿ ಕೊಟ್ಟು ಊಟ ತಿಂಡಿಗೆ ದಿನವೂ ಅಲ್ಲಿಗೆ ಬರ್ತೀವಿ. ಅದು ಇದ್ದಿದ್ದು ಆರಾಮು. ನೀರದ ಹೇಗೂ ದೊಡ್ಡ ಮನೆ ಬೇಜಾರು ಅಂತ ಅವಳಮ್ಮನನ್ನು ಶಾಶ್ವತವಾಗಿ ತಂದಿಟ್ಕೋತಾಳೆ. ಅವರ ಮಕ್ಕಳಿಗೆ ಇದು ಸಂತೋಷದ ಸುದ್ದಿ. ನಿಮ್ಮಣ್ಣನಿಗೆ ನರ್ಕ. ಇದೊಂದು ಉಪಕಾರ ಮಾಡಿಬಿಡು. ಇಲ್ಲಿ ನನ್ನ ತ್ಯಾಗ ರಿವರ್ಸ್ ಆಯಿತು. ತಂಗಿ 2 ಕೈಗಳನ್ನು ಹಿಡಿದುಕೊಂಡು ಗದ್ಗದಿತನಾದ. ಚಾರುಲತಾ ಹತ್ತಿಕ್ಕಲಾರದೆ ಪಕ್ಕಕ್ಕೆ ತಿರುಗಿ ಕಣ್ಣೊರೆಸಿಕೊಂಡಳು. ನಿಜವಾಗಲೂ ಇದೊಂದು ಶಾಕಿಂಗ್ ನ್ಯೂಸ್. ಪ್ರೇಮಿಸಿ ಮದುವೆಯಾದ ಜೋಡಿಯ ನಡುವೆ ಇಷ್ಟು ಬೇಗ ಅಭಿಪ್ರಾಯ ಭೇದ, ಬೇಸರ, ಜಿಗುಪ್ಸೆ. ತಕ್ಷಣ ಚೇತರಿಸಿಕೊಂಡ ಅವನು, ಡೋಂಟ್ ವರಿ, ನಾನು ನೀರದಾನ ಇಷ್ಟಪಟ್ಟಿದ್ದು ನಿಜ. ಇವೆಲ್ಲ ಅವರವರ ಯೋಗ್ಯತೆಗಳಿಗೆ ಸಂಬಂಧಿಸಿದ ವಿಷಯ. ಆ ಬಗ್ಗೆ ಏನು ನೀನು ತಲೆ ಕೆಡಿಸ್ಕೋಬೇಡ. ಆ ಮನೇನ ನನ್ನ ಫ್ರೆಂಡ್ಗೆ 4 ಲಕ್ಷ ಲೀಸ್ಗೆ ಮೇಲೆ ಕೊಡೋದು. ಆ ಹಣನ ಅಪ್ಪನ ಹೆಸರಿನಲ್ಲಿ ಫಿಕ್ಸ್ಡ್ಗೆ ಹಾಕೋದು. ಸದ್ಯಕ್ಕೆ ನೀರದ ಅವಳ ಅಮ್ಮನ ಉಪದೇಶದಿಂದ ಮುಕ್ತಳಾಗಬೇಕು. ಇಲ್ಲದಿದ್ದರೆ ಮನೆ ಸುಡುಗಾಡು ಆಗ್ಬಿಡುತ್ತೆ. ದಯವಿಟ್ಟು ಇದಕ್ಕೆ ನೀವಿಬ್ಬರು ಒಪ್ಪಿಗೆ ಕೊಡಬೇಕು ಎಂದ. ಅವನು ಹೆಣಗಿ ಒಂದು ಬಲವಾದ ನಿರ್ಧಾರಕ್ಕೆ ಬಂದಿದ್ದ. 5 ನಿಮಿಷ ಮೌನವಾಗಿ ಕೂತ ವಾಸುದೇವಯ್ಯ, ದುಡುಕಬೇಡ. ನೀರದಾಗಿ ಇನ್ನೊಂದು ಅನುಮಾನ. ನಾವು ನಮ್ಮ ಮನೇನ ಮಾರಿ ಆ ಹಣನ ಪೂಜಾ ಮದುವೆ ಸಲುವಾಗಿ ಮೂರ್ತಿಗೆ ವರದಕ್ಷಿಣೆ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅನ್ನೋ ಅವಳ ಅಭಿಪ್ರಾಯ. ಹಾಗೆ ತಿಳ್ಕೊತಾಳೆ ಕೂಡ. ಬಹಳ ನಿಧಾನವಾಗಿ ಹೇಳಿದರೂ ಅರ್ಥವಾಗುವಂತೆ. ಭೇಷ್, ನನಗೆ ಅಂಥ ಒಂದು ಅವಕಾಶ ಸಿಕ್ಕರೆ ನೀರದಾನ ಎತ್ಕೊಂಡು ಓಡಾಡಿ ಬಿಡ್ತೀನಿ. ಆ ಹಣದಲ್ಲಿ ನನ್ನ ತಂಗಿ ಸಂಸಾರ ಸರಿಪಡಿಸೋಕೆ ಸಾಧ್ಯನಾ? ಅವರು ಅಂಥ ಜುಜುಬಿ ಜನ ಅಲ್ಲ ಬಿಡು. ಇವರಿಗೇನು ಗೊತ್ತು ಅವರ ಯೋಗ್ಯತೆ? ಮೂರ್ತಿ ಈಗಲೂ 1000ದಲ್ಲಿ ಒಬ್ಬ. ಅದಕ್ಕೆ ಅವನಿಗೆ 1,00,000ದಲ್ಲಿ ಒಬ್ಬಳು ಅನ್ನೋಂಥ ಸಂಗಾತಿ ಸಿಕ್ಕಳು. ಅಪ್ಪ, ನೀರದ ವಿಷಯನ ಬಿಡಿ. ದಯವಿಟ್ಟು ನಿಮ್ಮನ್ನು ನೋಯಿಸ್ತಾ ಇದ್ದೀನಿ. ಬೇರೆ ದಾರಿ ನನಗಿಲ್ಲ. ನೀವು ಮಾತ್ರ ಕೊರಗಬಾರ್ದು. ಅವರ 2 ಕೈಗಳನ್ನು ಹಿಡಿದು ಕಣ್ಣಿಗೊತ್ತಿಕೊಂಡ. ವಾಸುದೇವಯ್ಯ ಮಗನನ್ನು ತಬ್ಬಿಕೊಂಡು ಕಣ್ಣೀರು ಸುರಿಸಿದರು. ಚಲನಚಿತ್ರದಲ್ಲಿ ಈ ದೃಶ್ಯ ಮೂಡಿ ಬರಬೇಕಾದರೆ ಎಷ್ಟು ರೀಟೇಕ್ಗಳು ಆಗುತ್ತಿದ್ದವು. ಅದಕ್ಕಾಗಿ ಡೈರೆಕ್ಟರ್ ಎಷ್ಟು ಕಷ್ಟಪಡಬೇಕಿತ್ತು. ಹೃದಯವಿದ್ದ ಪ್ರೇಕ್ಷಕರೆಲ್ಲ ಕಣ್ಣೀರು ಮಿಡಿದರೆ ಬರೀ ಮೆದುಳಿದ ಜನ ಮುಖ ತಿರುವಿ ಕರ್ಚೀಪ್ ಆಡಿಸುತ್ತಿದ್ದರೇನೋ. ಫುಲ್ ಸೆಂಟಿಮೆಂಟಲ್ ಸೀನ್. ಬಹಳ ಹೊತ್ತು ಮೂವರು ಕೂತು ಮಾತಾಡಿ ಮನೆಗೆ ಹೊರಟಾಗ ರಾತ್ರಿಯೇ ಆಗಿತ್ತು. ಬಲವಂತದಿಂದ ಡಾಕ್ಟರ್ ನವೀನ್ ತನ್ನ ಸ್ನೇಹಿತನ ಮನೆಗೆ ಕರೆದೊಯ್ದ. ಅಲ್ಲೇ ಊಟ ಉಪಚಾರ ಆಯಿತು. ಮನೆಗೆ ಫೋನಾದರೂ ಮಾಡು, ನೀರದ ಏನು ತಿಳ್ಕೋಬೇಕು. ತಂಗಿಯ ಮಾತಿಗೆ ಒಂದಲ್ಲ 4 ಸಲ ಪ್ರಯತ್ನಿಸಿದ. ಯಾರೂ ಫೋನ್ ಎತ್ತುತ್ತಾ ಇಲ್ಲ. ನೀನು ನೋಡು, ತಂಗಿಯ ಕೈಗೆ ಕೊಟ್ಟು ಮುಗಿಸಿದ ಕರ್ತವ್ಯವೆನ್ನುವಂತೆ. ಅವಳು ಕೂಡ ಪ್ರಯತ್ನಿಸಿದಳು. ಫೋನ್ ರಿಂಗ್ ಆಗುತ್ತಿತ್ತು. ಇಲ್ಲಪ್ಪ ಎಂದು ಕೂತಳು. ಆಟೋದಲ್ಲಿ ಬಂದು ಇಳಿದಾಗ 11 ದಾಟಿ ಹೋಗಿತ್ತು. ಕನಿಷ್ಠ ಮನೆಯ ಮುಂದೆ ಲೈಟು ಕೂಡ ಇರಲಿಲ್ಲ. ಮುಂಬಾಗಿಲಿನ ಬೀಗದ ಒಂದು ಗೊಂಚಲು ಸದಾ ನೀರದ ಸೊಂಟದಲ್ಲಿಯೇ ಇರುತ್ತಿತ್ತು. ಅದು ಎಲ್ಲರಿಗೂ ಗೊತ್ತಿತ್ತು. ಈ ಹುಡುಗಿ ಮನೆಗೆ ಬಂದಿಲ್ಲ ಎಂದರು ವಾಸುದೇವಯ್ಯ. ಮುಖ ಬಿಗಿದುಕೊಂಡೇ ಹೋಗಿ ಬಾಗಿಲು ತೆಗೆದ ಡಾಕ್ಟರ್ ನವೀನ್ ಲೈಟು ಹಾಕಿದ. ನೀರದಾನ ಕರಿತೀನಿ. ಹೊರಟ ತಂಗಿಯ ರೆಟ್ಟೆ ಹಿಡಿದು ನಿಲ್ಲಿಸಿದ. ಬೇಡ, ಸುಮ್ಮನೆ ನಿದ್ದೆ ಮಾಡ್ತಿರೋರ್ನ ಎಬ್ಬಿಸಿ ಡಿಸ್ಟರ್ಬ್ ಮಾಡೋದು ಬೇಡ. ಬಾಗಿಲನ್ನು ತೆಗೆದವನು ಹೊರಗಡೆ ಲೈಟು ಹಾಕಲೇ ಇಲ್ಲ. ಟಿವಿ ನೋಡುತ್ತಿದ್ದ ನೀರದಾಗೆ ಆಟೋನಿಂದ ಸದ್ದೇ ಕೇಳಲಿಲ್ಲ. ಚಲನಚಿತ್ರದ ಒಂದು ಮಹತ್ತರ ಘಟ್ಟದಲ್ಲಿ ಎಚ್ಚರವಿಲ್ಲದೆ ಮುಳುಗಿ ಹೋದಳು. ಯಾವ ಧ್ಯೇಯೋದ್ದೇಶಗಳು ಇಲ್ಲದ ಹೆಣ್ಣುಗಳು ಕಾಣುವ ಕನಸುಗಳೆಲ್ಲ ಒಂದೇ. ಇದು ಸರಿ ಎನಿಸಲಿಲ್ಲ ಚಾರುಲತಾಗೆ. ಏ ನವೀನಣ್ಣ, ಒಂದು ಕೂಗು ಹಾಕು. ಇಷ್ಟೊಂದು ಕಟುವಾದರೆ ಹೇಗೆ ಎಂದಳು ಬೇಸರದಿಂದ. ಅವಳ ಬಳಿಯಲ್ಲಿ ಬಗ್ಗಿ, ಖಂಡಿತ ನಿನ್ನ ಗಂಡನಷ್ಟು ಕಟುವಲ್ಲ.
ನಿನ್ನಂಥ ನಿರಪರಾಧಿ ಹೆಣ್ಣಿಗೆ ವಿಧಿಸಿದ ಶಿಕ್ಷೆ ಎಷ್ಟೊಂದು ಘೋರ. ಕನಲಿದ. ಅವನ ದನಿಯಲ್ಲಿ ಕೂಡ ಕೋಪ ಇಣುಕಿತು. ನಗಲು ಪ್ರಯತ್ನಿಸಿದಳು. ನಗಲಾಗಲಿಲ್ಲ. ಆದರೂ ಸೋಲೊಪ್ಪಿಕೊಳ್ಳಲು ಇಚ್ಛಿಸದೆ ಪ್ರಯತ್ನಪೂರ್ವಕವಾಗಿ ಮುಗುಳ್ನಗು ಬೀರಿದಳು. ಸಾರಿ ಕೇಳಲ್ಲ. ನನಗೆ ಗೊತ್ತು ನಿನ್ನ ಮೃದು ಸ್ವಭಾವ. ಅವಳದು ತಪ್ಪೇ ಇರಬಹುದು. ರಾತ್ರಿ ಎಲ್ಲ ಕಣ್ಣೀರಿಡಬಾರದಲ್ಲ. ಸಂಜೆಯ ಕಾರ್ಯಕ್ರಮ ಬೆಳಿಗ್ಗೆನೇ ನೀನು ಬಿತ್ತರಿಸಬೇಕಿತ್ತು. ಈಗೋ ಬೇಡ, ನಾನು ಹೋಗಿ ಕೂಗ್ಲಾ ಕೇಳಿದಳು. ಕಿವಿ ಹಿಡಿದು ರೂಮಿನವರೆಗೂ ಕರೆದೊಯ್ದು ಬಿಟ್ಟು ಗುಡ್ ನೈಟ್, ಬೇರೆಯವರ ನಿದ್ದೆ ಹಾಳು ಮಾಡಬಾರ್ದು ಹೇಳಿ ಬಾಗಿಲು ಎಳೆದುಕೊಂಡು ಆರಾಮಾಗಿ ಹೋಗಿ ಮಲಗಿದ. ಇಂದು ಹಾಯ್ ಎನಿಸಿತು. ಜೊತೆಗಾತಿಗಾಗಿ ಚಡಪಡಿಸಿದ ರಾತ್ರಿಗಳೆಷ್ಟೋ, ಕಂಡ ಕನಸುಗಳೆಷ್ಟೋ. ಈಗ ಎಲ್ಲ ಮುಗಿದಂತಾಗಿತ್ತು. ಮುಂದೇನು ಇಷ್ಟೇನ ಬದುಕು? ಇದಕ್ಕಾಗಿ ಇಷ್ಟೊಂದು ಹಾರಾಟ ಹೊಯ್ದಾಟ ಎಲ್ಲ ವಿಚಿತ್ರವೆನಿಸಿತು. ಬೇಗ ನಿದ್ದೆ ಬಂತು ಕೂಡ. ಸಿನಿಮಾ ಮುಗಿದಾಗ 1 ಸುಮಾರು. ಹುಡುಗರ ಜೊತೆ ತಾಯಿ ಮಗಳು ನೋಡಿದರು. ಜಗ್ಗನೆ ಇದ್ದ ನೀರದ ಗಡಿಯಾರದ ಕಡೆ ನೋಟ ಹರಿಸಿ ಬೆಚ್ಚಿ ಬಿದ್ದಳು. ಆಗಲೇ 1 ಗಂಟೆ. ಇನ್ನೇನು ಗತಿ? ಇವರುಗಳೆಲ್ಲ ಎಲ್ಲಿ ಹೋದರು? ಗಾಬರಿಯಿಂದ ಕಣ್ಣೀರು ಸುರಿಸಲು ಶುರು ಮಾಡಿದಾಗ ಅವಳಮ್ಮ ಮಗನನ್ನೇ ಕೂಗಿಕೊಂಡರು. ಒಂದಿಷ್ಟು ನೋಡೋ, ಎಲ್ಲ ಹೇಳ್ದೆ ಕೇಳದೆ ಎಲ್ಲಿ ಹೋದರು? ಹೊರಬಂದ ಹಿರಿಯ ಮಗ ಗೊಣಗಿಕೊಂಡೇ ಹೋದವನು ಹಿಂದಕ್ಕೆ ಬಂದು, ಅವರು ಬಂದು ಮಲಗಿಯಾಗಿದೆ. ಇವಳಿಗೆ ಮೈಮೇಲೆ ಜ್ಞಾನ ಬೇಡವಾ? ಎದುರು ಮನೆ ಅಮ್ಮನ ಮನೆ ಅಂತ 3 ಹೊತ್ತು ಬಂದು ಕೂಡೋದ? ನಾಳೆಯಿಂದ ಇಲ್ಲಿಗೆ ಬಂದರೆ ಒದ್ದು ಹೊರಗೆ ಹಾಕ್ಬಿಡ್ತೀನಿ ರೇಗಿದ. ನಾನು ಹೋಗ್ತೀನಿ ಎಂದಳು. ಬಾಯಿ ಮುಚ್ಕೊಂಡು ಮಲಗು. ಇಷ್ಟೊತ್ತಿನಲ್ಲಿ ಹೋಗಿ ಬಾಗ್ಲು ಬಡಿದರೆ ಅಕ್ಕಪಕ್ಕದ ಜನ ಹೇಳ್ತಾರೆ. ಸುಮ್ಮನೆ ನಗೆಪಾಟಲು. ಬೀಟ್ ಪೊಲೀಸ್ ಸ್ಟೇಷನ್ಗೆ ಎಳೆದೊಯ್ದರೂ ಹೆಚ್ಚಲ್ಲ ಅಂದು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ. ಈ ಪ್ರಕರಣದಿಂದ ತಾಯಿ ಮಗಳು ಎಷ್ಟು ಹೆದರಿದರೆಂದರೆ ಒಂದು ಹಂತದವರೆಗೂ ನಾನಾ ಯೋಚನೆಗಳು. ಆಮೇಲೆ ಭಂಡ ಧೈರ್ಯ. ಸುಮ್ಮನೆ ಮಲಕ್ಕೋ, ನಿನ್ನದೇನು ತಪ್ಪು? ಬಂದ ಕೂಡಲೇ ಕರಿಬೇಕಿತ್ತು. ಇಲ್ಲ, ಬೆಳಿಗ್ಗೆ 3ರಲ್ಲಿ ಒಬ್ಬರಾದರೂ ಹೇಳಿ ಹೋಗಬೇಕಿತ್ತು. ಎಂಥ ಧೈರ್ಯ? ಅಳಿಯ, ಅವನ ತಂಗಿ, ಅಪ್ಪನನ್ನೇ ಬೈದರು ಆಕೆ. ಅದು ಅವಳಿಗೆ ಸರಿ ಎನಿಸಿತು. ಒಂದಿಷ್ಟು ಧೈರ್ಯ ಕೂಡ ಬಂತು. ಅಪರಾಧವೆಲ್ಲ ಅವರದೇ ಆಗಿ ಕಂಡಾಗ ಅವಳು ಕೋಪವಾಗಿ ಪರಿವರ್ತನೆಗೊಂಡಿತು. ತಾಯಿಯ ಬಳಿಯಲ್ಲಿ ಹಾಸಿಕೊಂಡು ಮಲಗಿದಳು. ಆದರೆ ಬೆಳಿಗ್ಗೆವರೆಗೂ ನಿದ್ರೆ ಹತ್ತಲಿಲ್ಲ. ಪದೇ ಪದೇ ಮಗ್ಗುಲು ಬದಲಾಯಿಸಿ ಎದ್ದು ಕೂಡುತ್ತಿದ್ದಳು. ಸುಮ್ಮನೆ ಮಲಕ್ಕೋ. ಈಗ ಚಾರುಲತ್ತ ನೋಡು, ಎಷ್ಟೊಂದು ಆರಾಮವಾಗಿದ್ದಾಳೆ. ಹೆಣ್ಣು ಅಂದರೆ ಅಷ್ಟಾದರೂ ಧೈರ್ಯ ಬೇಕು. ಆಕೆ ಗೊಣಗಿದರು. ಚಾರುಲತ್ತಳ ದಿನಚರಿಯನ್ನೇ ಮೆಲುಕು ಹಾಕುತ್ತಾ ಉಳಿದ ಸಮಯ ಕಳೆದಳು. 2 ದಿನದಿಂದ ಹಿಡಿದ ಮಳೆ ಬಿಟ್ಟಿರಲಿಲ್ಲ. ಧೋ ಎಂದು ಸುರಿಯುವ ಮಳೆ ಆಗಾಗ ಕಡಿಮೆಯಾದರೂ ಮತ್ತೆ ವೇಗ ಹೆಚ್ಚಿಸಿ ಆಲಿ ಕಲ್ಲುಗಳಂಥ ದಪ್ಪ ದಪ್ಪ ಹನಿಗಳು ಉದುರುತ್ತಿದ್ದವು. ಇದು ಯಾವ ವೈಖರಿ? ಕೆಲವರ ಗೊಣಗಾಟ. ಅಂತೂ ಮಳೆಯ ಚೆಲ್ಲಾಟ ನಡೆದೇ ಇತ್ತು. ಬೆಳಿಗ್ಗೆ ಏನೋ ಆಫೀಸ್ಗೆ ಹೋದಳು. ಅಷ್ಟಿಷ್ಟು ನೆನೆದರೂ ಸಿಟಿ ಬಸ್ಸು ಹಿಡಿದು ಸಂಜೆ ಬಸ್ಸಿಗಾಗಿ ಕಾದು ಸೋತಳು. ತಾನೊಂದು ಮೊಪೆಡ್ ಸ್ಕೂಟರ್ ಅಂಥದ್ದು ಕೊಳ್ಳುವುದು ಅಗತ್ಯವೆನಿಸಿತು. ಅದನ್ನು ವ್ಯಕ್ತಪಡಿಸಿದಳು ಕೂಡ ಅಣ್ಣನ ಮುಂದೆ. ನನಗೆ ಈ ಸಿಟಿ ಬಸ್ಸಿನ ಓಡಾಟ ಸಾಕಾಗಿದೆ. ನಾನು ಯಾಕೆ ಒಂದು ಸ್ಕೂಟಿ ಕೊಳ್ಳಬಾರ್ದು? ಪ್ರಯತ್ನ ಪಟ್ಟರೆ ಬೇಗನೆ ಡ್ರೈವಿಂಗ್ ಕಲಿತೀನಿ. ಡಾಕ್ಟರ್ ನವೀನ್ ಬೆಪ್ಪಾಗಿ ನಿಂತ. ತಂಗಿಯ ಬದುಕು ಈ ಮಿತಿಯಲ್ಲಿ ಶಾಶ್ವತವಾಗಿ ನಿಂತು ಹೋಗಬೇಕಾ? ಅವನಿಗೆ ಎಚ್ಚರ ತಪ್ಪುವಂತಾಯಿತು. ನೋಡೋಣ, ಸದ್ಯಕ್ಕೆ ಬೇಡ ಎಂದಿದ್ದ. ಕೆಲವರು ವೆಹಿಕಲ್ನಲ್ಲಿ ಬಂದರೂ ಕೂಡ ಅವನ್ನು ಅಲ್ಲಿಯೇ ಬಿಟ್ಟು ಬಸ್ಸಿಗಾಗಿ ಬಂದು ಕಾದು ಕೂತರು. ಅಂತೂ ಗಂಟೆ ಕಳೆದರೂ ಬಸ್ಸು ಬರಲಿಲ್ಲ. ಮೈನ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ಬಸ್ಸು ಬಂದಾಗ ಎಲ್ಲರೊಂದಿಗೆ ಹತ್ತಿಕೊಂಡು ಕಂಬಿಗೆ ತೂಗು ಬಿದ್ದಳು. ಅಲ್ಲಿಗೆ ಹೋದರೆ ಯಾವುದಾದ್ರೂ ಬಸ್ಸುಗಳು ಸಿಗುತ್ತೆ. ಕಡೆಗೆ ಆಟೋ ಟ್ಯಾಕ್ಸಿನಾದರೂ ಹಿಡಿಯಬಹುದು, ಕೆಲವರು ಸೂಚಿಸಿದರು. ಬಸ್ ಸ್ಟಾಪ್ನ ತಲುಪುವ ವೇಳೆಗೆ ಪೂರ್ತಿ ಕತ್ತಲಾಗಿತ್ತು. ಮಳೆಯ ಬಿರುಸು ಕೂಡ ಹೆಚ್ಚಾಯಿತು. ಜನ ಗಿಜಿಗಿಜಿ ಎನ್ನುತ್ತಿದ್ದರು. ನಿಲ್ಲುವುದೇ ಕಷ್ಟ. ಮನೆಗೆ ಫೋನ್ ಆಯಿಸಿದಳು. ಎಲ್ಲ ಒಟ್ಟಿಗೆ ಇದ್ದೇವೆ, ಬೇಗ ಬರ್ತೀವಿ, ಗಾಬರಿ ಬೇಡ. ಆ ಕಡೆಯಿಂದ ಬರುವಾಗ ಎದುರಾದದ್ದು ಮೂರ್ತಿ. ನೋಡಿ ನೋಡದಂತೆ ಸರಿದು ಹೋದರೂ ಅಷ್ಟು ದೂರ ಹೋದ ಮೇಲೆ ಹಿಂದಿರುಗಿದ. ಹೃದಯ ಹೊರಳಿ ಹೊರಳಿ ನರಳಿ ಹತ್ತಿತ್ತು. ಸುರಿಯೋ ಮಳೆಯಲ್ಲಿ ಇವಳು ಮನೆಗೆ ಹೋಗುವುದು ಹೇಗೆ ಯೋಚಿಸಿ ಹೆದರಿದ. ಮತ್ತೆ ಜನಗಳ ನಡುವೆ ಅರಸಿಕೊಂಡು ಅಲೆದಾಡಿದ. ಹೊರಗಿನ ಕತ್ತಲು ಮಳೆ ಜನರನ್ನು ಹೆದರಿಸುತ್ತಿತ್ತು. ಬಸ್ಸು ಬಂದ ಕೂಡಲೇ ಜನರು ಗೂಳಿಗಳಂತೆ ಓಡುತ್ತಿದ್ದುದೊಂದು ಚಿತ್ರ. ಬಂದ ಪೊಲೀಸ್ ಜನರನ್ನು ಕ್ಯೂನಲ್ಲಿ ನಿಲ್ಲಿಸಿ ಆಯಾ ರೂಟ್ನ ಬಸ್ಸುಗಳು ಬಂದ ಕೂಡಲೇ ಕಳಿಸತೊಡಗಿದಾಗ ನಿಶ್ಚಿಂತೆಯಿಂದ ಅಲ್ಲಿ ಹೋಗಿ ನಿಂತಳು. ಚಾರುಲತಾ, ಚಾರು ಕೂಗು ಕೇಳಿದ ಕಡೆ ಕತ್ತು ತಿರುಗಿಸಿದಳು. ಬ್ರೀಫ್ ಕೇಸ್ ಹಿಡಿದಿದ್ದ ಮೂರ್ತಿ ಬರುವಂತೆ ಸನ್ನೆ ಮಾಡಿದಾಗ ಹಿಂದೆ ಮುಂದೆ ನೋಡಿ ತನ್ನನ್ನೇ ಎಂದು ಮನದಟ್ಟಾದಾಗ ಕ್ಯೂನಿಂದ ಅರೆ ಮನಸ್ಸಿನಿಂದಲೇ ಹೊರ ಬಂದಿದ್ದು. ಬ್ರೀಫ್ ಕೇಸ್ ಇಟ್ಕೊಂಡಿರು, ಹೋಗಿ ಟ್ಯಾಕ್ಸಿ ತರ್ತೀನಿ. ಅವಳ ಮುಂದಿಟ್ಟು ಹೋದಾಗ ಅವಳಿಗೇನೂ ಹೇಳಲು ಸಮಯವೇ ಇರಲಿಲ್ಲ. ನಿಧಾನವಾಗಿ ಬ್ರೀಫ್ ಕೇಸ್ ಎತ್ತಿಕೊಂಡಳು. ಹಿಡಿಯಲ್ಲಿ ಅವನ ಕೈನ ಬಿಸಿ ಎನಿಸಿತು. ಕಳೆದ ಮಧುರ ದಿನಗಳು ನೆನಪಾಗಿ ಬಿಕ್ಕುವಂತಾದರೂ ಸಮರ್ಥಿಸಿಕೊಂಡಳು. 10 ನಿಮಿಷದಲ್ಲಿ ಬಂದವ ಅವಳ ಕೈಯಲ್ಲಿನ ಬ್ರೀಫ್ ಕೇಸ್ ತಗೊಂಡು, ಬಾ ಬೇಗ, ಈ ಮಳೆ ದಾಟಿ ನೋಡಿದ್ರೆ ಜಗತ್ತನ್ನೇ ಮುಳುಗಿಸೋ ಹಾಗಿದೆ ಎಂದು ಬಿರಬಿರ ನಡೆದಾಗ ಜನ ಜಂಗುಳಿ. ಮಳೆಯಲ್ಲಿ ಹಿಂಬಾಲಿಸದೆ ಬೇರೆ ದಾರಿ ಇರಲಿಲ್ಲ. ಟ್ಯಾಕ್ಸಿಯಲ್ಲಿ ಕೂತ ನಂತರ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ಪುಟ್ಟ ಟವಲನ್ನು ತೆಗೆದು ಅವನ ತೊಡೆಯ ಮೇಲೆ ಹಾಕಿ ಕರ್ಚಿಪ್ನಿಂದ ಮುಖ ಕೈಯನ್ನೊರೆಸಿಕೊಂಡಳು. ಕೋಪದಿಂದ ಕುದಿಯುತ್ತಿದ್ದವ ತಕ್ಷಣ ತಣ್ಣಗಾದ. ಈ ಕತ್ತಲು ಮಳೆಯಲ್ಲಿ ಮನೆಯಿಂದ ಹೊರಗೆ ಬರುವ ಅಗತ್ಯವಿತ್ತೆ? ಆ ಪ್ರಶ್ನೆಗೆ ಅವನಲ್ಲಿಯೇ ಉತ್ತರವಿತ್ತು. ನಿವೇದಿತಾ ನ್ಯೂ ವುಮೆನ್ಸ್ ವೇರ್ ಅಕೌಂಟ್ ಸೆಕ್ಷನ್ನಲ್ಲಿ ಚಾರುಲತಾ ಕೆಲಸ ಮಾಡ್ತಾ ಇದ್ದಾಳೆ. ಕಮಲ ಸಿಕ್ಕಾಗ ಹೇಳಿದಳು. ಹಕ್ಕು, ಅಧಿಕಾರ ಎರಡೂ ಒಂದೇ ನಾಣ್ಯದ 2 ಮುಖಗಳು, ಒಂದರ ಬಿಟ್ಟು ಮತ್ತೊಂದಿಲ್ಲ ಅಂದುಕೊಂಡು ತೆಪ್ಪಗೆ ಕೂತ.
ಅವರ ಮನೆಯ ಅಡ್ರೆಸ್ ಟ್ಯಾಕ್ಸಿಯವನಿಗೆ ಹೇಳಿದಾಗ ತಕ್ಷಣ ಮನೆ ಬದಲಾಯಿಸಿದ್ದೀವಿ. ಹೊಸ ಮನೆ ವಿದ್ಯಾನಗರದ ಬಡಾವಣೆಯ 7ನೇ ಕ್ರಾಸ್ನಲ್ಲಿರೋದು ಎಂದಳು ಮೆಲ್ಲಗೆ. ಮೂರ್ತಿ ಮಾತಾಡಲಿಲ್ಲ. 7ನೇ ಕ್ರಾಸ್ನಲ್ಲಿ 2ನೇ ಮನೆ ಎಂದುದರಿಂದ ಟ್ಯಾಕ್ಸಿಯವನಿಗೆ ಅಂಥ ತೊಂದರೆ ಏನೂ ಆಗಲಿಲ್ಲ. ನಿಂತಾಗ ಡೋರ್ ತೆಗೆದು ಇಳಿಯುವ ಮುನ್ನ ತುಂಬ ಥ್ಯಾಂಕ್ಸ್, ಸಾಧ್ಯವಾದರೆ ಒಳಗೆ ಬಂದು ಹೋಗ್ಬೋದು ಅಂದಿದ್ದಕ್ಕೆ ಅವನು ಮಾತಾಡಲಿಲ್ಲ. ಚಾರುಲತಾ ಇಳಿದ ಕೂಡಲೇ ಟ್ಯಾಕ್ಸಿ ಮುಂದಕ್ಕೆ ಹೋಯಿತು. ಸಣ್ಣಗೆ ಹನಿಯುತ್ತಿದ್ದ ಮಳೆಯಲ್ಲಿ ಸೀರೆಯ ನೆರಿಗೆಗಳನ್ನು ಮೇಲಕ್ಕೆ ಎತ್ತಿಡಿದು ಗೇಟು ತೆಗೆದಾಗ ಹೊರಗಿನ ವಿದ್ಯುತ್ ದೀಪಗಳೆಲ್ಲ ತಕ್ಷಣ ಹತ್ತಿಕೊಂಡವು. ವಾಸುದೇವಯ್ಯ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದು, ಸದ್ಯ ಬಂದ್ಯಾ? ನನ್ನ ಜೀವವೇ ಹಾರಿ ಹೋಗಿತ್ತು. ಅವನು ನರ್ಸಿಂಗ್ ಹೋಮ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. 3 ಸಲ ಫೋನ್ ಮಾಡಿ ವಿಚಾರಿಸ್ದ. ನೀನು ಫೋನ್ ಮಾಡದಿದ್ದರೆ ಅಲ್ಲಿ ಹುಡುಕಿಕೊಂಡು ಹೋಗ್ತಾ ಇದ್ದನೇನೋ. ಅಲ್ಲಿಗೂ ಫೋನ್ ಮಾಡಿದೆ. ನೀನು ಹೊರಟ ವಿಷಯ ತಿಳಿಸಿದ್ರು. ಉದ್ವೇಗದಿಂದ ನೋಡಿದಾಗ ಮುಖದ ಮೇಲಿನ ಮಳೆಯ ನೀರನ್ನು ಕೈಯಿಂದ ತೊಡೆದುಕೊಳ್ಳುತ್ತಾ, ನಾನು ಇನ್ನು ಮಗುನಪ್ಪ. ಪುಟ್ಟ ಮಗು ಶಾಲೆಯಿಂದ ಸ್ವಲ್ಪ ಬರೋದು ಲೇಟಾದರೆ ಚಡಪಡಿಸುತ್ತಾರಲ್ಲ, ಹಾಗೆ ಆತಂಕಗೊಳ್ಳುತ್ತೀರಲ್ಲ, ಬನ್ನಿ ಒಳಗಡೆ ಒಳನಾಡಿದಳು. ಟವೆಲ್ಲು ಹಿಡಿದು ಬಂದ ನೀರದ, ಅದೆಂಥ ಭಯಂಕರ ಮಳೆ. ಅವರು ಕೂಡ ಇನ್ನೂ ಬಂದಿಲ್ಲ. ಮಾವನವರಂತೂ ರಾಮನಾಮ ಜಪಿಸಿಕೊಂಡು ಕೂತು ಬಿಟ್ಟರು. ಪಟ್ಟ ಆತಂಕದ ಸ್ಥಿತಿಯನ್ನು ವಿವರಿಸಿದಾಗ, ಮಳೆಯೇನೋ ಜೋರಿದೆ, ಬಸ್ಸು ಬರಲೇ ಇಲ್ಲ, ಅದಕ್ಕೆ ಇಷ್ಟೆಲ್ಲ ತೊಂದರೆ. ರೂಮಿಗೆ ಹೋದಳು. ಬಟ್ಟೆ ಬದಲಾಯಿಸಿ ಹೊರಬರುವ ವೇಳೆಗೆ ಲೈಟು ಹೋಗಿ ಇಡೀ ಮನೆ ಕತ್ತಲಲ್ಲಿ ಮುಳುಗಿ ಹೋಯಿತು. ಬಾ ಕೂತ್ಕೋ ಎಂದು ಕ್ಯಾಂಡಲ್ ಹಚ್ಚಿದ ವಾಸುದೇವಯ್ಯ ಮೊದಲು ನರ್ಸಿಂಗ್ ಹೋಮ್ಗೆ ಫೋನ್ ಮಾಡಿ, ನೀನು ಮನೆಗೆ ಬಂದಿರೋ ಸಂಗತಿ ನಿಮ್ಮಣ್ಣನಿಗೆ ತಿಳಿಸು, ಅವನೆಷ್ಟು ಗಾಬರಿಯಾಗಿದ್ದಾನೋ ಉಸುರಿದರು. ಅಲ್ಲಿಗೆ ವಿಷಯ ಮುಟ್ಟಿಸೋ ವೇಳೆಗೆ ಕಾಫಿ ತಂದಿಟ್ಟ ನೀರದ, ಅವರು ಮನೆಗೆ ಬರುತ್ತಾರಂತ ಕೇಳಿದಳು. ಅವನು ಇತ್ತೀಚೆಗೆ ಡೇ ಡ್ಯೂಟಿ ಮಾಡಿದರೂ ನೈಟ್ ಡ್ಯೂಟಿ ಇದೆ ಎಂದು ಆಗಾಗ ಅಲ್ಲೇ ಉಳಿಯುವುದು ರೂಢಿಯಾಗಿತ್ತು. ಬರದೆ ಎಲ್ಲಿ ಹೋಗ್ತಾನೆ? ಅಣ್ಣ ಸಿಗಲಿಲ್ಲ. ರಿಸೆಪ್ಷನಿಸ್ಟ್ ಕೌಂಟರ್ನಲ್ಲಿ ತಿಳಿಸಿದ್ದೀನಿ, ಅಲ್ಲಿ ಎಲ್ಲ ಸರಿಯಿಲ್ಲ. ಅದೇ ಅವನಿಗೆ ಪ್ರಾಬ್ಲಮ್ ಆಗಿರೋದು. ಅಲ್ಲಿ ತಕ್ಷಣಕ್ಕೆ ಕೆಲಸ ಬಿಡೋ ಇಚ್ಛೆ ಇದ್ದರೂ ಬೇರೆ ಕಡೆ ಕೆಲಸ ಸಿಗಬೇಕಲ್ಲ. ನೀವು ದಯವಿಟ್ಟು ಬೇರೇನೂ ತಿಳ್ಕೋಬೇಡಿ ಎಂದು ಕಾಫಿಯ ಲೋಟ ಎತ್ತಿಕೊಂಡು ಚಾರುಲತಾ ಮೇಣದ ಬತ್ತಿ ಉರಿಯುವ ಬೆಳಕಲ್ಲಿ ನೀರದ ಮುಖ ದಿಟ್ಟಿಸಿದಳು. ಒಂದು ರೀತಿಯ ವ್ಯಾಕುಲತೆ ಸ್ಪಷ್ಟವಾಗಿತ್ತು. ಆದರೂ ಮತ್ತೇನೂ ಹೇಳಲಿಲ್ಲ. ಒಂದರ್ಧ ಗಂಟೆ ಕಾದ ನಂತರ ಮೂವರು ಊಟ ಮಾಡಿದರು. ಅಷ್ಟರಲ್ಲಿ ಫೋನ್ ಬಂತು. ಡಾಕ್ಟರ್ ನವೀನ್ ಇಲ್ಲೇ ಉಳ್ಕೋತಾರೆ. ನರ್ಸಿಂಗ್ ಹೋಮ್ನಿಂದ ಫೋನ್ ಬಂತು. ಅವರು ಬೇಕಾಗಿಯೇ ಈ ರೀತಿ ಮಾಡ್ತಾ ಇದ್ದಾರೆ. ತನ್ನ ಅಸಮಾಧಾನ ನೀರದ ಪ್ರಕಟಿಸಿಯೇ ಬಿಟ್ಟಳು. ರೂಮಿನಿಂದ ಹೊರಟ ಚಾರುಲತಾ ನಿಂತು, ಹಾಗೆಲ್ಲ ಯಾಕೆ ತಿಳ್ಕೋತೀಯ ನೀರದ? ನಿಮ್ಮದೇನು ಹಿರಿಯರು ಅರೇಂಜ್ ಮಾಡಿದ ಮ್ಯಾರೇಜ್ ಅಲ್ಲ. ಅಮ್ಮ ಸತ್ತ ಮೇಲೆ ನಿಮಗೆ ನವೀನಣ್ಣನ ಹೆಚ್ಚು ಪರಿಚಯವಾದದ್ದು. ಅವನ ಗುಣ ಸ್ವಭಾವಗಳೆಲ್ಲ ಗೊತ್ತು. ಅವನದು ಸರ್ಕಾರಿ ಜಾಬ್ ಅಲ್ಲ, ಅದರಲ್ಲೂ ಅವನು ಡಾಕ್ಟ್ರು. ಆ ಪ್ರೊಫೆಷನ್ಗೆ ಅದರದೇ ಆದ ನೀತಿ ನಿಯಮಗಳು ಇವೆ. ಸುಮ್ಮನೆ ಏನೇನೋ ಯೋಚಿಸಿ ಮನಸ್ಸು ಹಾಳು ಮಾಡ್ಕೋಬೇಡಿ. ಬೆಳಿಗ್ಗೆ ಬಂದಮೇಲೆ ಅವನೇ ಹೇಳ್ತಾನೆ ಎಂದು ಹೇಳಿಯೇ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಕುಸಿದದ್ದು. ಬಿಚ್ಚಿದ ಒದ್ದೆಯ ಕೂದಲು ದಿಂಬಿನ ಮೇಲೆ ಹರಡಿಕೊಂಡಿತ್ತು. 2 ತಿಂಗಳು 20 ದಿನಗಳ ನಂತರ ಮೊದಲ ಸಲ ಮೂರ್ತಿಯಿಂದ ಚಾರುಲತಾ ಎಂದು ಕರೆಸಿಕೊಂಡಿದ್ದಳು. ಅವಳಿಗೆ ವಾಸ್ತವ ಪ್ರಜ್ಞೆ ಇದ್ದುದರಿಂದ ಮೈ ಮರೆಯಲಿಲ್ಲ. ಅವನ ನಡತೆಯಲ್ಲಿ ಅವಳು ಕಂಡಿದ್ದು ಪ್ರೀತಿಗಿಂತ ಆತಂಕವೇ ಹೆಚ್ಚು. ಗುರುತು ಪರಿಚಯ ಇರುವ ಯಾವ ಹೆಣ್ಣಾದರೂ ಅವಳ ಸ್ಥಿತಿಯಲ್ಲಿದ್ದರೆ ಖಂಡಿತ ಸಹಾಯ ಮಾಡುವಂಥ ಮನಸ್ಸು ಮೂರ್ತಿಯದು ಎಂದು ಅವಳಿಗೆ ಗೊತ್ತು. ಇಲ್ಲಿ ನಡೆದಿರೋದು ಕೂಡ ಅಷ್ಟೇ ಎಂದುಕೊಂಡಳು. ವಿನಃ ವಿಪರೀತವಾದುದನ್ನು ಕಲ್ಪಿಸಿಕೊಂಡು ಅದಕ್ಕೆ ರೆಕ್ಕೆ ಪುಕ್ಕ ಹಚ್ಚಿ ಆಕಾಶದಲ್ಲಿ ಹಾರಲಿಲ್ಲ. ಆಯಾಸವೆನಿಸಿದ್ದರಿಂದ ಕಣ್ಣು ಮುಚ್ಚಿದ ಕೂಡಲೇ ಅವಳಿಗೆ ನಿದ್ದೆ ಬಂತು. ಮೂರ್ತಿ ಆತುರಾತುರವಾಗಿ ಬಂದಿದ್ದಕ್ಕೆ ಕಾರಣವಿತ್ತು. ಚೆನ್ನೈನಿಂದ ಪೈಲಟ್ನ ತಾಯಿ ತಂದೆಯರು ಪೂಜನ ನೋಡಲು ಮರುದಿನ ಬರುವವರಿದ್ದರು. ನೀನು ತಕ್ಷಣ ಬಾ, ನಮಗೇನೂ ತೋಚ್ತಾ ಇಲ್ಲ, ಅವನಬ್ಬ ಫೋನ್ನಲ್ಲಿ ಕಂಪಿಸುವ ದನಿಯಲ್ಲಿ ಹೇಳಿದಾಗ ಈಗ ಹೊರಟೆ. ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತೀರಾ? ಅವರು ಕೂಡ ನಮ್ಮಂಗೆ ಮನುಷ್ಯರೇ ತಾನೇ, ಬೇಸರಿಸಿದ. ಹಾಗಲ್ಲ, ಪೂಜಾ ಬಗ್ಗೆನೇ ಚಿಂತೆ ಎಂದರು ನೆಟ್ಟುಸಿರಿನೊಂದಿಗೆ. ಅವಳದೇನು ತಕರಾರಿಲ್ಲ ಬಿಡಿ, ಪೈಲಟ್ ಗಂಡನ ಒಪ್ಕೊಂಡಿದ್ದಾಳೆ. ಇದು ಸಿನಿಮಾ ಅಲ್ಲ, ಜೀವನ. ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬರ್ತೀನಿ ಎಂದವನು ತಕ್ಷಣ ಹೊರಟಿದ್ದ. ಅವಳ ಮದುವೆ ಭವಿಷ್ಯ ಆದ್ಯ ಕರ್ತವ್ಯವಾಗಿತ್ತು. ಅದು ಮುಗಿಯುವವರೆಗೂ ನೆಮ್ಮದಿ ಇರಲಿಲ್ಲ. ಮನೆಯ ಬಳಿ ಟ್ಯಾಕ್ಸಿಯಿಂದ ಇಳಿದಾಗ ಹೊರಗಿನ ಲೈಟುಗಳು ಉರಿಯುತ್ತಿತ್ತು. ಮಗನ ಬರುವನ್ನು ಎದುರು ನೋಡುತ್ತಿದ್ದರು ಯುಗಂಧರ್, ಮೃಣಾಲಿನಿ. ಪೂಜಾ ಎಷ್ಟೇ ಚೇತರಿಸಿಕೊಂಡಿದ್ದರೂ ಮೊದಲಿನ ಚೆಂದುಳಿ ಚೆಲುವೆಯಾಗಿರಲಿಲ್ಲ. ಸದ್ಯ ಬಂದೆಯಲ್ಲ, ಈ ಸುರಿಯೋ ಮಳೆ ಬೇರೆ. ನಂಗಂತೂ ನಿನ್ನ ಮುಖ ನೋಡೋವರೆಗೂ ಜೀವದಲ್ಲಿ ಜೀವ ಇರಲಿಲ್ಲ. ಆಕೆಯ ದನಿ ಒದ್ದೆಯಾಯಿತು. ನಿಧಾನವಾಗಿ ಏರಿದ ಮೂರ್ತಿ ಹುಬ್ಬು ಮಾಮೂಲಿ ಸ್ಟೇಜ್ಗೆ ಬಂದವು. ಏನಮ್ಮ ಇದು? ಒಬ್ಬ ಗಂಡಿನವರು ಬರ್ತೀನಿ ಅಂದ ಮಾತ್ರಕ್ಕೆ ಇಷ್ಟೊಂದು ಧಾವಂತನ? ಅವರು ನಮ್ಮ ಹಾಗೆ ಸಾಧಾರಣ ಮನುಷ್ಯರೇ. ಅವರು ಬರ್ತಾ ಇರೋದು ರಷ್ಯಾ ಅಮೆರಿಕದಿಂದಲ್ಲ, ಇಲ್ಲಿರೋ ಚೆನ್ನೈನಿಂದಲೇ ಎಂದು ಬಲಗೈಲಿದ್ದ ಪುಟ್ಟ ಟವೆಲ್ನಿಂದ ಮುಖವನ್ನು ಒರೆಸಿಕೊಂಡ. ಟ್ಯಾಕ್ಸಿಯಲ್ಲಿ ಇಳಿದು ಗೇಟು ದಾಟಿ ಬಾಗಿಲಿಗೆ ಬರುವ ವೇಳೆಗೆ ಪನ್ನೀರಿನಂತೆ ಎರಚಾಡಿತು ಮಳೆಯ ಹನಿಗಳು. ನಿನ್ನಷ್ಟು ಧೈರ್ಯ ನಂಗಿಲ್ಲ ಬಿಡು. ಹೇಗೂ ನೀನು ಬಂದಿದೀಯಾ, ಎಲ್ಲ ನೀನೇ ಸಮಾಳಿಸ್ಕೊ. ಒಳಗೆ ನಡೆದರು. ಶಾಲು ಹೊದ್ದು ಕೂತಿದ್ದ ಯುಗಂಧರ್ ಮಗನಂತ ಅಭಿಮಾನದ ನೋಟ ಬೀರಿದರು. ಹೇಗಿದ್ದೀರಿ? ಹತ್ತಿರಕ್ಕೆ ಹೋಗಿ ವಿಚಾರಿಸಿದ. ಪರವಾಗಿಲ್ಲ, ಆದರೂ ಮೊದಲಿನ ಯುಗಂಧರ್ ಆಗಿಲ್ಲ. ಇನ್ನು ವಾಕ್, ಡ್ರೈವಿಂಗ್ ಎಲ್ಲ ಬಂದ್ ಎಂದರು. ಹಾರ್ಟ್ ಅಟ್ಯಾಕ್ ಆದ ಮೇಲೆ ಮೊದಲಿನ ಗಡಸುತನ ಮಾಯವಾಗಿ ಮೆತ್ತಗಾಗಿದ್ದರು. ಪೂಜಾ ಎಲ್ಲಿ? ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ರೂಮಿನತ್ತ ನಡೆದ. ಶರ್ಟು ಬಿಚ್ಚಿ ಹ್ಯಾಂಗರ್ಗೆ ಹಾಕುವಾಗ ಪುಟ್ಟ ಟವಲು ಅಣಕಿಸಿತು. ಅದು ಚಾರುಲತಾದು. ನೆಟ್ಟ ನೋಟದಿಂದ ಅದನ್ನು ನೋಡಿದ. ತೀವ್ರವಾದ ಭಾವ ಸಂಘರ್ಷ ಅವನಲ್ಲಿ. ಚಾರುಲತಾ ಮಧುರವಾಗಿ ಮಿಡಿದಿದ್ದಳು ಅವನಲ್ಲಿ.
ಸಪ್ತ ಸ್ವರಗಳಂತೆ ಬೆರೆತಿದ್ದರು. ದೊಪ್ಪನೆ ಕುಸಿದ. ಏನಾಗಿ ಹೋಯಿತು ನಮಗೆ? ಯಾವ ತಪ್ಪಿಗೆ ಈ ಪ್ರಾಯಶ್ಚಿತ? ಕದಲಲಾಗಲಿಲ್ಲ ಅವನಿಗೆ. ಮೂರ್ತಿ ಅವನಮ್ಮನ ದನಿ ಕೇಳಿ ಮೇಲೆದ್ದಿದ್ದು. ಒಳಗೆ ಬಂದ ಮೃಣಾಲಿನಿ ಇನ್ನು ಸರಿಯಾಗಿ ತಲೆಯೊರೆಸಿಕೊಂಡಿಲ್ಲ. ಗೀಸರ್ ಹಾಕಿದ್ದೀನಿ, ಬಿಸಿಯಾಗಿ ಸ್ನಾನ ಮಾಡ್ಕೊಂಡು ಬಾ, ತಟ್ಟೆ ಹಾಕ್ತೀನಿ ಹೇಳಿ ಹೋದರು. ತಾಯಿ ಹೃದಯ ಮಗನ ಸಂಕಟ ಅರಿಯದ್ದೇನಲ್ಲ, ಹೀಗಾಗಬಾರ್ದಿತ್ತು ಎಂದುಕೊಂಡರು. ಸ್ನಾನ ಮುಗಿಸಿಕೊಂಡು ನೇರವಾಗಿ ತಂಗಿಯ ರೂಮಿಗೆ ಹೋದ. ನೆಪಕ್ಕೊಂದು ಕಾದಂಬರಿ ಇತ್ತು ಕೈಯಲ್ಲಿ. ಅವಳ ಎದುರು ಕೂತು, ಹೇಗಿದ್ದಿ? ನೀನು ಹೀಗೆ ಶೇಕ್ಸ್ಪಿಯರ್ನ ನಾಟಕದ ದುರಂತ ಪ್ರೇಮಿಯಂಗೆ ಕೂತರೆ ದೇವರೇ ಕಾಪಾಡಬೇಕು. ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹೇಗೋ ಚೇತರಿಸಿಕೊಂಡರು ದೇವರ ದಯೆಯಿಂದ. ಅಮ್ಮನಿಗೇನಾದರೂ ಹಾರ್ಟ್ ಅಟ್ಯಾಕ್ ಆದರೆ ಆರಾಮವಾಗಿ ರೈಟ್ ಹೇಳಿಬಿಡ್ತಾರೆ. ನಾನು ಒಂದು ಜೊತೆ ಕಾವಿ ಖರೀದಿಸಿ ಇಟ್ಕೊಂಡಿದ್ದೀನಿ. ನಿಶ್ಚಿಂತೆಯಾಗಿ ಹಿಮಾಲಯಕ್ಕೆ ಹೊರಟು ಬಿಡ್ತೀನಿ. ಆಮೇಲೆ ಆ ಮೂರ್ಖನ ನೆನೆಯುತ್ತಾ ಪ್ಯಾಥೇರ್ ಸಾಂಗ್ ಹಾಡ್ಕೋಬಹುದು. ಮುಖ ಗಂಟಿಕ್ಕಿ ಹೇಳಿದ. ಅವನ ಮಾತುಗಳು ಪೂಜಾಳನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ತಂದೆಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವರ ನಂತರ ಏನು ಎನ್ನುವ ಚಿತ್ರವನ್ನು ಕಲ್ಪಿಸಿಕೊಳ್ಳಲಾರದೆ ಭಯಪಟ್ಟಿದ್ದಳು. ಬೇಡ ಕಣೋ, ಬಿಡ್ತು ಅನ್ನೋ. ಪ್ಲೀಸ್ ಸಾರಿ, ನಾನು ಅಪ್ಪ ಅಮ್ಮನ ಕಳೆದುಕೊಳ್ಳೋಕೆ ಇಷ್ಟಪಡೋಲ್ಲ. ಕಣ್ಣೀರು ಸುರಿಸಿದಾಗ ಕಂಬನಿ ತೊಡೆದು ಕೆನ್ನೆ ತಟ್ಟಿ, ಈಗ ಸ್ವಲ್ಪ ಗೆಲುವಾಗಿ ಡೈನಿಂಗ್ ಹಾಲ್ಗೆ ನಡಿ. ನಿನ್ನ ಪಾಲಿಗೆ ಇನ್ನು ಕೆಲವು ಗಂಟೆಗಳು ಇವೆ. ಮಾನಸಿಕವಾಗಿ ಚೇತರಿಸ್ಕೊ. ಮೊದಲಿನ ಪೂಜಾನೇ ಆಗ್ತೀಯ. ಉತ್ಸಾಹ ತುಂಬಿದ. ಅಣ್ಣ ತಂಗಿ ಒಟ್ಟಿಗೆ ಬಂದರು ಡೈನಿಂಗ್ ಹಾಲ್ಗೆ. ಇಂದು ಸ್ವಲ್ಪ ನಗು ನಗುತ್ತಾ ಪೂಜಾ ಊಟ ಮಾಡಿದಾಗ ಮನೆಯಲ್ಲಿ ಜೀವ ಸಂಚಾರವಾಯಿತು. ಬಂದ ಚೆನ್ನೈ ದಂಪತಿಗಳು ಮಗಳನ್ನು ಒಪ್ಪದಿದ್ದರೂ ಪರವಾಗಿಲ್ಲ, ಒಂದಿಷ್ಟು ಗೆಲುವಾದಳಲ್ಲ ಎಂದು ಸಂತಸಗೊಂಡರು. ಬಹಳ ಹೊತ್ತು ಮಾತಾಡುತ್ತಾ ಕೂತರು ಎಲ್ಲರೂ. ಇಷ್ಟು ದಿನಗಳ ತರುವಾಯ ಪೂಜಾ ಕೂಡ ಆಗಾಗ ಬಂದು ಮಾತಾಡಿದಳು. ಎಲ್ಲರೂ ಚಾರುಲತಾ ಮತ್ತು ಅವರ ಮನೆಯವರ ವಿಚಾರ ಬರದಂತೆ ಎಚ್ಚರದಿಂದಿದ್ದರು. 12ರ ನಂತರ ಮೂರ್ತಿ ಹಾಸಿಗೆಗೆ ಹೋಗಿದ್ದು. ಅಲ್ಲೇ ಸ್ಟೂಲ್ ಮೇಲಿದ್ದ ಟವೆಲ್ ಮತ್ತೆ ಅಣಕಿಸಿತು. ಕೈ ಅದನ್ನೊತ್ತಿಕೊಂಡು ಅಮೂಲ್ಯವೆನ್ನುವಂತೆ ಎದೆಗವಚಿಕೊಂಡಿತು. ಹೃದಯ ಚಾರುಲತಾ ಎಂದು ಪಿಸುಗುಟ್ಟಿತು. ಕೋಪವಿರಬಹುದು ಮೂರ್ತಿಗೆ, ಆದರೆ ಮಡದಿಯ ಪ್ರೇಮದ ಬಂಧನದಿಂದ ವಿಮುಕ್ತನಾಗಿರಲಿಲ್ಲ. ಅವನು ನಿದ್ದೆಗೆ ಜಾರಿದ ನಂತರವೂ ಪುಟ್ಟ ಟವೆಲ್ಲು ಅವನೆದೆಗೆ ಒತ್ತಿಕೊಂಡು ಹೆಮ್ಮೆಯಿಂದ ಬೀಗುತ್ತಿತ್ತು. ಬೆಳಿಗ್ಗೆ ಎಚ್ಚರವಾದಾಗಲೇ ಅವನ ಅರಿವಿಗೆ ಬಂದದ್ದು. ಅಷ್ಟು ದೂರಕ್ಕೆ ಎಸೆದು ಬಾತ್ರೂಮಿಗೆ ಹೋದ. ಬ್ರೇಕ್ಫಾಸ್ಟ್ನ ನಂತರ ತಾಯಿ ಮಗ ಹಣ್ಣು ಖರೀದಿಸಲು ಹೊರಟಾಗ ಒಂದು ವಿಷಯ ತಿಳಿಸಿದರು. ನಿಮ್ಮಪ್ಪ ಆಸ್ಪತ್ರೆಯಲ್ಲಿದ್ದಾಗ ಬಂದಿದ್ದ ಚಾರುಲತಾ 2 ಸರ, 1 ಜೊತೆ ಬಳೆ ದೇವರ ಮನೆಯಲ್ಲಿ ಬಿಚ್ಚಿಟ್ಟು ಹೋಗಿದ್ದಾಳೆ. ಮರ್ತು ಬಿಟ್ಟು ಹೋಗಿದ್ದಾಳೇನೋ, ಮತ್ತೆ ಬರಬಹುದು ಅಂದ್ಕೊಂಡೆ. ಅವಳು 1-2 ಸಲ ಫೋನ್ ಮಾಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ಲು. ಆಗಲೂ ಈ ಸುದ್ದಿ ಎತ್ತಲಿಲ್ಲ. ಅವಳ ಉದ್ದೇಶವೇನೋ? ಮೂರ್ತಿ ಮಾತೇ ಆಡಲಿಲ್ಲ. ಇವರು ಹಾಕಿದ್ದ ತೂಕದ 2 ಸರದಲ್ಲಿದ್ದ ಮಾಂಗಲ್ಯವನ್ನು ತೆಗೆದು ಅವಳಪ್ಪ ಕಡಿಮೆ ಚಿನ್ನದಲ್ಲಿ ಎಣಿಸಿಕೊಟ್ಟ ಕರಿಮಣಿಯ ಸರಕ್ಕೆ ಹಾಕಿಕೊಂಡಿದ್ದಳು. ಅದಕ್ಕೆ ಅವಳತ್ತೆಯ ಪರ್ಮಿಷನ್ ಸಿಕ್ಕಿತು. ಈಗಲೂ ಆ ಕರಿಮಣಿ ಸರದಲ್ಲಿಯೇ ಇದ್ದಿದ್ದು ಮಾಂಗಲ್ಯ. ಈಗ ನಿರ್ದಾಕ್ಷಿಣ್ಯವಾಗಿ ಇವರು ಕೊಟ್ಟ ಚಿನ್ನ ನಿರಾಕರಿಸಲು ಸುಲಭವಾಯಿತು. ಕಮಲ ಬಂದರೆ ಅವಳ ಕೈಯಲ್ಲಿ ಕೊಟ್ಟು ಕಳಿಸೋಣ ಅಂತ ಎಂದರು. ಮತ್ತೆ ಮೃಣಾಲಿನಿ. ಮೂರ್ತಿ ತನಗೆ ಕೇಳಲೇ ಇಲ್ಲವೆನ್ನುವಂತೆ ವರ್ತಿಸಿದ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.